ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ಕೋರ್ತಾ ಇದ್ದೀನಿ. ಇವತ್ತು ನಾನು ತುಪ್ಪದ ಮೈಸೂರು ಪಾಕ್ನ ಹೇಗೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಮನೆಯಲ್ಲಿರೋ ಮೂರೇ ಪದಾರ್ಥಗಳನ್ನ ಬಳಸಿ ಇಷ್ಟೊಂದು ಚೆನ್ನಾಗಿ ಮೈಸೂರು ಪಾಕ್ನ ಮಾಡ್ಬೋದು ಅನ್ನೋದಾದರೆ ನೀವು ಬೇಕ್ರಿ ಕಡೆ ಹೋಗೋ ಸಾಹಸನೇ ಮಾಡಲ್ಲ. ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸರಿಯಾಗಿ 3/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು 5 ವಿಷಲ್ ತೊಗೋಬೇಕು. ನಿಮಗೆ ತುಂಬ ಜಾಸ್ತಿ ಟೈಮ್ ಇದೆ ಅಂದರೆ ನೀವು ಬಾಣಲಿಲಿ ಸಹ 1 ಎಳೆ ಪಾಕನ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ನನಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ಈ ರೀತಿ ಕುಕ್ಕರ್ನ ಬಳಸಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಾಣಲಿನ ತಗೊಂಡು ಅದಕ್ಕೆ 1 ಕಪ್ಪಷ್ಟು ತುಪ್ಪ ಹಾಗೆ 1.5 ಕಪ್ಪಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಪೂರ್ತಿ ತುಪ್ಪದಲ್ಲೇ ಮಾಡ್ಕೋಬಹುದು. ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಕಾಯಿಸ್ಕೊಳ್ಳೋಣ. ಆ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಒಂದಕ್ಕೊಂದು ಬೆರಿಬೇಕು, ಅಷ್ಟಾದರೆ ಸಾಕಾಗುತ್ತೆ. ಒಂದು ಬಾಣಲಿಯನ್ನು ತಗೊಂಡು ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೋಬೇಕು. ಹುರಿದಿದ್ದಾದ ತಕ್ಷಣವೇ ನಾವು ಗ್ಯಾಸ್ನ ಆಫ್ ಮಾಡಿ ನಾವು ಏನು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಗ್ಯಾಸ್ನ ಆನ್ ಮಾಡ್ಕೋಬೇಡಿ, ಇದು ಆಫ್ ಮಾಡಿಕೊಂಡೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈ ರೀತಿ ಮಿಕ್ಸ್ ಆದ ತಕ್ಷಣವೇ ನಾವು ಮಾಡಿಟ್ಕೊಂಡಂಥ ಸಕ್ಕರೆ ಪಾಕನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದ ನಂತರನೇ ನೀವಿಲ್ಲಿ ಗ್ಯಾಸನ್ನು ಆನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಕುದಿ ಬರ್ತಾ ಇರುತ್ತೆ. ನೀವು ಕೈ ಬಿಡ್ದಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ನಾನಿಲ್ಲಿ ಇವತ್ತು ಪರ್ಫೆಕ್ಟ್ ಆದ ಮೆಷರ್ಮೆಂಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೇ ನಮಗೆ ಸ್ವೀಟ್ ಮಾಡೋಕ್ಕೆ ಬರಲ್ಲ ಅನ್ನೋರು ನಾನು ತೋರಿಸ್ಕೊಟ್ಟಿರೋದನ್ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಮೈಸೂರು ಪಾಕ್ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ, ಒಂದು ಸಲ ಕುದಿ ಬಂದ ತಕ್ಷಣವೇ ಒಂದೊಂದೇ ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ನೀಟಾಗಿ ತಿರುಗ್ಕೋತಾ ಹೋಗಬೇಕು. ನೀಟಾಗಿ ಅದು ಕುದಿ ಬರಬೇಕು. ಒಂದು ಸೌಟು ತುಪ್ಪನ ಸೇರಿಸ್ಕೋಬೇಕು, ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಮತ್ತೆ ಅದು ಕುದಿ ಬಂದ ತಕ್ಷಣ ಮತ್ತೊಂದು ಸ್ಪೂನ್ ತುಪ್ಪನ ಸೇರಿಸ್ಕೋಬೇಕು. ಇದೇ ರೀತಿ ಸೇರಿಸ್ಕೊತಾ ಹೋಗಿ. ನೋಡಿ, ನಾನು ಕೊನೆಯದಾಗಿ ಎಲ್ಲ ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತಗೊಂಡಂತಹ 2.5 ಕಪ್ಪು ಅಂದರೆ 1 ಕಪ್ಪು ತುಪ್ಪ, 1.5 ಕಪ್ಪಷ್ಟು ಎಣ್ಣೆ ಎಲ್ಲದೂ ಕೂಡ ನನಗೆ ಕರೆಕ್ಟಾಗಿ ಬೇಕಾಗಿದೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ತಿರುಗ್ತಾ ಹೋದರೆ ಒಂದು 5 ನಿಮಿಷಕ್ಕೆಲ್ಲ ನಿಮಗೆ ಇದು ತಳ ಬಿಟ್ಟು ಬರುತ್ತೆ. ನೀವು ತಿರುಗ್ತಾ ಇದ್ದಾಗಲೇ ನಿಮಗೆ ಗೊತ್ತಾಗುತ್ತೆ. ನೋಡಿ, ಯಾವುದೇ ರೀತಿ ಸ್ಪೂನಿಗೆ ಇದು ಅಂಟ್ಕೊತಲ್ಲ. ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಫಸ್ಟ್ ಟೈಮ್ ಸ್ವೀಟ್ನ ಮಾಡ್ತಾ ಇದ್ದೀನಿ ಅನ್ನೋರು ಈ ರೀತಿ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಒಂಚೂರು ನೀವು ಮಾಡಿಟ್ಟಿರೋ ಅಂಥ ಮಿಶ್ರಣನ ಹಾಕಿ ಚೆಕ್ ಮಾಡಿ. ನೋಡಿ, ಇದು ಒಂದು 2 ಸೆಕೆಂಡ್ಗೆಲ್ಲ ನಿಮಗೆ ನೀಟಾಗಿ ಉಂಡೆ ಆಕಾರಕ್ಕೆ ಬಂದರೆ ನೀವು ಮಾಡಿರುವಂಥ ಮೈಸೂರು ಪಾಕು
ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ಇದನ್ನೆಲ್ಲ ತೆಗೆದು ನಾನು ಈ ರೀತಿ ಈಗಾಗಲೇ ತುಪ್ಪ ಹಚ್ಚಿಟ್ಟಿರೋಂಥ ಒಂದು ಟ್ರೇಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಇದೇ ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವುದಿರುತ್ತೆ ಅದು. ನೀವು ಬೇಕಿದ್ರೆ ಒಂದು ತಟ್ಟೆಗೆ ಸಹ ಹಾಕೋಬೋದು. ಹಾಕ್ಕೊಂಡು ನೀಟಾಗಿ ಇದನ್ನು ಸಮವಾಗಿ ಇದನ್ನು ರೆಡಿ ಮಾಡ್ಕೊಳ್ಳಿ. ನಿಮಗೆ ಇದು ಸ್ವಲ್ಪ ಮಟ್ಟಿಗೆ ತಣ್ಣಗಾದ ತಕ್ಷಣವೇ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಇದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನೀವು ಈ ರೀತಿ ಉಳಿದಂಥ ಸೈಡ್ಸ್ನೆಲ್ಲ ನೀಟಾಗಿ ಈ ರೀತಿ ಚಾಕುವಿನ ಸಹಾಯದಿಂದ ಇದನ್ನು ಬಿಡಿಸ್ಕೊಂಡು ಸಿಂಪಲ್ಲಾಗಿ ಒಂದು ಪ್ಲೇಟನ್ನು ಹಾಕಿ ಈ ರೀತಿ ತೆಗೆದ್ರೆ ಸಾಕು, ಈಸಿಯಾಗಿ ಎಲ್ಲ ಮೈಸೂರು ಪಾಕ್ಗಳು ಬಂದ್ಬಿಡುತ್ತೆ. ನಿಮಗೆ ಆ ಟೆಕ್ಸ್ಚರ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಸಾಕು ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ತಾವು ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಈಗಲೇ ಒಂದು ಲೈಕ್ ಕೊಡಿ. ಪಕ್ಕದಲ್ಲೇ ಇರೋ ಸಬ್ಸ್ಕ್ರೈಬ್ ಅನ್ನೋ ಬಟನನ್ನು ಒತ್ತಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.